ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏಯ್ ನಿಂತ್ಕೊಳೆ. ಓಯ್ ಕಾಟೋ, ನಿನ್ನೆ ಕರಿತಿರೋದು. ನನಗೆ ಅಂತ ಒಂದು ಹೆಸರಿದೆ. ಸುಮ್ಮನೆ ಓಯ್ ಏಯ್ ಅಂತ ಕೂಗಿದ್ರೆ ನಾನು ಯಾಕೆ ತಿರುಗ್ಲಿ? ಏಯ್ ತಲಹಟೆ ಎಲ್ಲ ಮಾತಾಡ್ಬೇಡ. ನಾನು ರೂಮ್ ಒಳಗಡೆ ಯಾಕೆ ಬಂದೆ? ರೂಮ್ ಒಳಗಡೆ ಬರಬೇಕಾದ್ರೆ ಪರ್ಮಿಷನ್ ತಗೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ? ಒಳ್ಳೆ ಬ್ರೇಕ್ ಇಲ್ದೇ ಇರೋ ಗಾಡಿ ಥರ ನುಗ್ತಾ ಇದ್ದಾಳೆ. ನೋಡು, ನಿನ್ನ ಪರ್ಮಿಷನ್ ಇಲ್ಲದೆ ಒಳಗಡೆ ಬಂದಿದ್ದಕ್ಕೆ ಸಾರಿ. ಏನೋ ಇವತ್ತು ಕಾಲೇಜ್ ರಜಾ ಇತ್ತು ಅಂತ ಹೇಳಕ್ ಬಂದಿದ್ದೆ. ಇವಳು ಹೇಳಿದ್ರೇನೆ ನಂಗೆ ವಿಷಯ ಗೊತ್ತಾಗೋದು ಅಲ್ವಾ? ಏಯ್, ಏನೋ ಅಜ್ಜಿ ಹೇಳಿದ್ರು ಅಂತ ಬಂದೆ ಕಣೋ. ಇದಕ್ಕೆ ಇಷ್ಟೊಂದು ಹಾರಾಡ್ತಿದ್ಯಾ? ಏನೋ ಹಾರಾಡ್ತಾ ಇದ್ದೀನ? ನಾನಲ್ವೇ? ನೀನು ಹಾರಾಡೋದು, ಚೀರಾಡೋದು, ಕೂಗಾಡೋದು, ಕುಂದಾಡೋದು ಎಲ್ಲ ನೀನೇ. ಸಾಕು ನಿಲ್ಸೋ. ಏನು ಬುಲೆಟ್ ಟ್ರೈನ್ ಥರ ಹೋಗ್ತಾನೆ ಇದ್ದಾನೆ. ನೋಡು, ಒಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ. ಊರಿಂದ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬರ್ತಿದ್ದಾರೆ. ಅವ್ರು ಎಲ್ಲರ ಮುಂದೆ ಹಿಂಗೆ ಏನಾದರೂ ಸಿಡಕ್ ಮುತಿ ಸಿಂಗಾರಪ್ಪಂತಾರ ಆಡ್ದ್ಯೋ? ಹಲೋ, ಸಮಾಧಾನ. ನಾನು ನಿಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು, ಮಾವ ನೀವು ಹೆಣ್ಣು ಕೊಟ್ಟಿರೋ ಮಾವ ಅಲ್ಲ, ನನಗೆ ಕಣ್ಣು ಕೊಟ್ಟಿರೋ ದೇವರು ಅಂತ ನಮ್ಮ ತಾತನ ಕಾಲದ ಸಿನಿಮಾ ಡೈಲಾಗೆಲ್ಲ ಹೊಡೆಯಲ್ಲ. ಅದೆಲ್ಲ ನಿನ್ನ ಕನಸು ಕಾಣಬೇಡ. ಹೌದಾ? ಹೌದು. ಓಹೋ, ಆಹಾ, ಇದೇ ಮಾತು? ಇದ್ದೇ ಮಾತು ಕಣೆ. ಸರಿ, ಹಾಗಾದ್ರೆ ನಾನು ಶಮಿತಂಗೆ ಕಾಲ್ ಮಾಡ್ತೀನಿ. ಶಮಿತಂಗ? ಏಯ್, ನೀನು ಯಾಕೆ ಶಮಿತಂಗೆ ಕಾಲ್ ಮಾಡ್ತೀಯಾ? ಯಾಕೆ ಅಂದರೆ ನಾವಿಬ್ಬರು ಆದರ್ಶ ದಂಪತಿಗಳು ಅಂತ ನಿಖರವಾದ ಪಿಕ್ಚರ್ ಕೊಡೋಣ ಅಂತ. ಅವಳಿಗೇನಾದ್ರೂ ವಿಷಯ ಗೊತ್ತಾಯ್ತು ಅಂತಂದ್ರೆ ಆಮೇಲೆ ಗೊತ್ತಾಗುತ್ತೆ. ಏಯ್, ಹಾ, ಆಯ್ತು ಬಿಡ. ಏನು ಒಂದೆರಡು ದಿನ ತಾನೇ ಆ್ಯಕ್ಟಿಂಗ್ ಮಾಡಿದ್ರೆ ಆಯ್ತು. ಓಹ್ ಸರ್, ನಿಮ್ಮ ಆಸ್ಕರ್ ಲೆವೆಲ್ ಆ್ಯಕ್ಟಿಂಗ್ನ ನಾವು ನೋಡಿದ್ದೀವಿ ಸರ್. ಲಕ್ಕಿ ಬಾ. ಹೊಸದಾಗಿ ಮದುವೆ ಆಗ್ತಿರೋ ಗಂಡು ಹೆಣ್ಣು ಹಿರಿಯರ ಆಶೀರ್ವಾದ ತಗೊಳ್ಳಿ. ಬನ್ನಿ. ಒಳ್ಳೆದಾಗಿ. ತುಂಬ ಸಂಸ್ಕಾರವಂತ ತಾತ. ಲಕ್ಕಿ, ನಿಮ್ಮ ಹುಡುಗನ ಬಿಟ್ಟು ಹೋಗ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ಪಕ್ಕದಲ್ಲಿ ಕೂರಿಸ್ಕೊಳ್ಳಿ. ಅತಿ ವಿನಯಂ ದೂರ್ತ ಲಕ್ಷಣಂ ಅನ್ನೋ ಹಾಗೆ ಓವರ್ ಆಕ್ಟಿಂಗ್ ಎಲ್ಲ ಮಾಡಬೇಡ. ಎಷ್ಟು ಬೇಕೋ ಅಷ್ಟು ಮಾಡು, ಸಾಕು. ಆಯ್ತು ಹೋಗೆ. ನನ್ನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾ. ಅಯ್ಯೋ, ಹೇಳಿ ಕಳ್ಸಿದ್ರು ಆವು ಅಂದ್ಕೊಂಡಿಲ್ಲ ಇದ್ದಾನಲ್ಲ ಇವನು. ಅಯ್ಯೋ ಅಜ್ಜಿ, ನಾನು ಕೆಳಗಡೆನೆ ಬರೋನಿದ್ದೆ. ಇದೆಯಲ್ಲ ಇದು ನನ್ನ ಪಾಡಿಗೆ ನಾನು ಹೋಗ್ತಿದ್ದವನ್ನ ತಡೆದು ತಲೆ ತಿಂತಾ ಇದೆ. ಸುಮ್ಮನೆ ಇರು, ನಾನೇ ಅವಳು ಹೇಳಿ ಕಳ್ಸಿದ್ದೆ ನೀನನ್ನು ಕರ್ಕೊಂಡು ಬಾ ಅಂತ. ನೋಡು ಆದಿ, ಬೀಗರು ಬರ್ತಿದ್ದಾರೆ, ಜೊತೆಗೆ ಅಮ್ಮನೂ ಬರ್ತಿದ್ದಾಳೆ. ನೀನು ಎಲ್ಲೂ ಹೋಗೋ ಹಾಗಿಲ್ಲ ಕಣೋ, ಮನೇಲೇ ಇರಬೇಕು. ಅಮ್ಮು ಬರ್ತಿದ್ದಾಳೆ ಅಂದಮೇಲೆ ನಾನು ಎಲ್ಲಿಗೆ ಹೋಗ್ಲಿ ಅಜ್ಜಿ? ಮನೆಯಲ್ಲೇ ಇರ್ತೀನಿ. ಹಾಗೆ ಅಮ್ಮು ಜೊತೆ ಹೇಗೆ ಮಾತಾಡ್ತೀಯೋ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಬೇಕು ಕಣೋ. ಉರ್ರಂತ ಇರಬೇಡ, ಆಯ್ತಾ? ಆಯ್ತಾ? ಅವರೆಲ್ಲ ಬಂದ್ರಿ, ಕಾರ್ ಬಂದ್ರಿ. ಹೌದು ಪ್ರಸಾದ್, ನೀ ಹೋಗಿ ಲಗೇಜ್ ಇಳಿಸ್ಕೊ, ನಾ ಬರ್ತೀನಿ. ಆತ್ರಿ ಅವರ